ಎಲ್ಲ ಕನ್ನಡದ ಮನಸ್ಸುಗಳಿಗೆ ನಮಸ್ಕಾರ. ಹೇಳಿ ಕೇಳಿ ನಿಮ್ಮೊಂದಿಗೆ ನಾವು ವಿಶೇಷ ಕಾರ್ಯಕ್ರಮ ನೀವು ನೋಡ್ತಾ ಇದ್ದೀರಿ ಬಿಬಿ ನ್ಯೂಸ್ ಕನ್ನಡ. ನಾನು ಅಕ್ಷತಾ ಕುಲಕರ್ಣಿ. ಉತ್ತರ ಪ್ರದೇಶದಲ್ಲಿ ಇತ್ತೀಚೆಗೆ ಬೆಳಕಿಗೆ ಬಂದಿರುವ 40 ರೂಪಾಯಿಯ ಅಪಾಯಕಾರಿ ಕೆಮ್ಮಿನ ಸಿರಪ್ ದಂಧೆಯು ಸಾರ್ವಜನಿಕರ ಆರೋಗ್ಯದ ಬಗ್ಗೆ ಭೀತಿ ಮೂಡಿಸಿದೆ. ಈ ಪ್ರಕರಣವು ಮುಖ್ಯವಾಗಿ ರಾಜ್ಯದ ಬಲಿಯಾ ಜಿಲ್ಲೆಯಲ್ಲಿ ಪತ್ತೆಯಾಗಿದ್ದು, ಅಲ್ಲಿನ ಸ್ಥಳೀಯ ಔಷಧ ನಿಯಂತ್ರಣ ಅಧಿಕಾರಿಗಳು ಮತ್ತು ಪೊಲೀಸರ ಜಂಟಿ ಕಾರ್ಯಾಚರಣೆಯ ಮೂಲಕ ಈ ದೊಡ್ಡ ಜಾಲವನ್ನ ಪತ್ತೆ ಹಚ್ಚಲಾಗಿದೆ. ಕೇವಲ 40 ರೂಪಾಯಿಗಳ ಅತ್ಯಂತ ಕಡಿಮೆ ಬೆಲೆಗೆ ಮಾರಾಟವಾಗ್ತಾ ಇದ್ದ ಈ ಸಿರಪ್ಗಳು ಯಾವುದೇ ಅಧಿಕೃತ ಪರವಾನಗಿ ಅಥವಾ ಸುರಕ್ಷತಾ ಮಾನದಂಡಗಳನ್ನ ಹೊಂದಿರಲಿಲ್ಲ ಎಂಬುದು ತನಿಖೆಯಲ್ಲಿ ತಿಳಿದು ಬಂದಿದೆ. ಪೊಲೀಸರ ದಾಳಿಯ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದ ನಕಲಿ ಕೆಮ್ಮಿನ ಸಿರಪ್ ಬಾಟಲಿಗಳನ್ನ ವಶಪಡಿಸಿಕೊಳ್ಳಲಾಗಿದೆ. ಇವುಗಳನ್ನ ಅಕ್ರಮವಾಗಿ ತಯಾರಿಸಿ ಸಣ್ಣಪುಟ್ಟ ಅಂಗಡಿಗಳು ಮತ್ತು ಹಳ್ಳಿಗಳ ಫಾರ್ಮಸಿಗಳಲ್ಲಿ ಮಾರಾಟ ಮಾಡಲಾಗ್ತಾ ಇತ್ತು. ಈ ಸಿರಪ್ಗಳಲ್ಲಿ ಬಳಸಲಾದ ರಾಸಾಯನಿಕಗಳು ಮಾನವನ ಆರೋಗ್ಯಕ್ಕೆ, ಅದರಲ್ಲೂ ವಿಶೇಷವಾಗಿ ಮಕ್ಕಳಿಗೆ ಮತ್ತು ವೃದ್ಧರಿಗೆ ಅತ್ಯಂತ ಹಾನಿಕಾರಕ ಎಂದು ತಜ್ಞರು ಎಚ್ಚರಿಸಿದ್ದಾರೆ. ಸಾಮಾನ್ಯವಾಗಿ ಇಂತಹ ನಕಲಿ ಸಿರಪ್ಗಳಲ್ಲಿ ಅಮಲು ಪದಾರ್ಥಗಳನ್ನ ಅಥವಾ ನಿಷೇಧಿತ ಆಲ್ಕೋಹಾಲ್ ಅಂಶಗಳನ್ನ ಬೆರೆಸುವ ಸಾಧ್ಯತೆ ಇರುತ್ತದೆ. ಇದು ಕಿಡ್ನಿ ವೈಫಲ್ಯ ಅಥವಾ ಪ್ರಾಣಾಪಾಯಕ್ಕೂ ಕಾರಣವಾಗಬಹುದು. ಈ ದಂಧೆಯಲ್ಲಿ ಭಾಗಿಯಾಗಿದ್ದ ಕೆಲವು ಪ್ರಮುಖ ವ್ಯಕ್ತಿಗಳನ್ನ ಬಂಧಿಸಲಾಗಿದ್ದು, ಅವರ ಹಿಂದೆ ಇರುವ ದೊಡ್ಡ ಕಾರ್ಖಾನೆಗಳು ಮತ್ತು ಸರಬರಾಜು ಜಾಲದ ಬಗ್ಗೆ ಪೊಲೀಸರು ಹೆಚ್ಚಿನ ವಿಚಾರಣೆ ನಡೆಸ್ತಾ ಇದ್ದಾರೆ. ಉತ್ತರ ಪ್ರದೇಶದ ಈ ಘಟನೆಯ ನಂತರ ನೆರೆಯ ಜಿಲ್ಲೆಗಳಲ್ಲಿಯೂ ಕಟ್ಟೆಚ್ಚರ ವಹಿಸಲಾಗಿದೆ. ಸರ್ಕಾರವು ಇಂತಹ ಕಡಿಮೆ ಬೆಲೆಯ ಮತ್ತು ಅನುಮಾನಾಸ್ಪದ ಔಷಧಗಳ ಬಗ್ಗೆ ಜಾಗರೂಕರಾಗಿರಲು ಜನರಿಗೆ ಸೂಚಿಸಲಾಗಿದೆ. ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ಚಾನೆಲ್ನ ಕಂಟೆಂಟ್ ಹೆಡ್ ಆಗಿರುವಂತಹ ಅಂದಾನಿ ಹಿಮಭಾಷಿಯವರು ನಮ್ಮ ಜೊತೆ ಮಾತಾಡ್ಲಿಕ್ಕೆ ಸಿದ್ಧವಾಗಿದ್ದಾರೆ ಫೋನಿನ ಸಂಪರ್ಕದಲ್ಲಿ. ಸರ್ ನಮಸ್ತೆ. ನಮಸ್ಕಾರ ಮೇಡಮ್. ಓಕೆ, ಸಾಮಾನ್ಯವಾಗಿ ಇಂತಹ ಒಂದು ಔಷಧಿಗಳಲ್ಲಿ ಆಲ್ಕೋಹಾಲ್ ಅನ್ನ ಬಳಸೋದಾಗಿರ್ಬೋದು, ಸಿರಪ್ಗಳಲ್ಲಿ ಅಮಲು ಪದಾರ್ಥಗಳನ್ನ ಅಥವಾ ನಿಷೇಧಿತ ಆಲ್ಕೋಹಾಲ್ ಅಂಶಗಳನ್ನ ಬೆರೆಸ್ತಿದಾರಲ್ಲ ಸರ್, ಇದ್ರ ಬಗ್ಗೆ ಏನೆಲ್ಲ ಮಾಹಿತಿ ನಿಮ್ಗೆ ಸಿಗ್ತಾ ಇದೆ? ಇಲ್ಲ, ನಾವು ಈಗ ನೋಡೋದಾದ್ರೆ ಆಲ್ಕೋಹಾಲ್ ಪ್ರತಿಯೊಂದು ಟ್ಯಾಬ್ಲೆಟ್ ಅಲ್ಲೂ ಅಥವಾ ಪ್ರತಿಯೊಂದು ಔಷಧಿನಲ್ಲೂ ಇರ್ತದೆ. ಆದ್ರೆ ಇಷ್ಟೇ ಪ್ರಮಾಣದಲ್ಲಿ ಇರಬೇಕು ಅಂದ್ರೆ, ಅದನ್ನೇನು ಸುರಕ್ಷಿತವಾಗಿ ಇಡಬೇಕು ಅಂದ್ರೆ, ಪ್ರೊಸೀಡಿಂಗ್ ಮಾಡ್ಬೇಕು ಅಂತಂದ್ರೆ ಅದನ್ನ ಬಳಸ್ತದೆ, ಆಲ್ಕೋಹಾಲ್ ನ ಬಳಸ್ತಾರೆ. ಎಷ್ಟು ಬಳಸ್ತಾರೆ, ಎಷ್ಟು ಪ್ರಮಾಣದಲ್ಲಿ ಬಳಸ್ತಾರೆ ಅನ್ನೋದು ಲೆಕ್ಕ ಆಗುತ್ತೆ. ಆದ್ರೆ ಇತ್ತೀಚಿನ ದಿನಗಳಲ್ಲಿ ಏನಾಗಿದೆ ಅಂದ್ರೆ, ಕೆಲವು ಆಲ್ಕೋಹಾಲ್ ಅಂಶ ಅದಲ್ದೇನೆ ಬೇರೆ ಬೇರೆ ಆ ಪ್ರಾಣಕ್ಕೆ ಅಪಾಯ ಆಗುವಂತಹ ಕೆಲವೊಂದು ವಿಷಕಾರಿ ಅಂಶಗಳನ್ನ ಸೇರಿಸಿ ಇಲ್ಲಿಗೆ ಏನಂದ್ರೆ ಔಷಧಿಗಳನ್ನ ಮಾರಾಟ ಮಾಡ್ತಿದ್ದಾರೆ. ಇದರಿಂದ ನಮ್ಮ ಈಗ ಆಲ್ರೆಡಿ ಈಗ ಎಷ್ಟೊಂದು ಕಾಯ್ದೆನೆ ತಂದಿದ್ದಾರೆ. ಏನು ನಮ್ಮ ರಾಜ್ಯ ಸರ್ಕಾರ ಈಗ ಆಲ್ರೆಡಿ ಒಂದು ಮಧ್ಯಪ್ರದೇಶದಲ್ಲಿ ಆದಂತಹ ಒಂದು ಅನಾಹುತದ ಬೇಸಿಸ್ ಮೇಲೆ ನಮ್ಮ ರಾಜ್ಯದಲ್ಲೂ ಕೂಡ ಒಂದು ಕಾಯ್ದೆನ ತಂದಿದ್ದಾರೆ. ಈಗ ನೀವು ಕೇಳಿರ್ಬೋದು, ಏನೋ ಕೋಲ್ಡ್ ಡ್ರಿಫ್ ಅನ್ನುವಂತ ಸಿರಪ್ ತಮಿಳ್ನಾಡಿನಲ್ಲಿ ಅದೇದು ಸ್ರೇಷನ್ ಫಾರ್ಮಾಸ್ಯೂಟಿಕಲ್ಸ್ ಅನ್ನುವಂತ ಕಂಪನಿ ತಯಾರಿಸಿದಂತಹ ಕೋಲ್ಡ್ ಡ್ರಿಫ್ ಅನ್ನುವಂತಹ ಒಂದು ಸಿರಪ್ ಅನ್ನು ಕೂಡ ಅದರಲ್ಲಿ ಡೈಥಲಿನ್ ಗ್ಲೈಕಾಲ್ ಅನ್ನುವಂತ ಒಂದು ಅಂಶ ಪತ್ತೆಯಾಗಿತ್ತು. ಅದ್ರದ್ದು ತನಿಖೆ ನಡೆದಿದ್ದಾರೆ. ಮತ್ತೆ ಇದು ರೆಸ್ಪಿ ಫ್ರೆಶ್ TR ರೆಡ್ನೆಕ್ಸ್ ಫಾರ್ಮಾಸ್ಯೂಟಿಕಲ್ಸ್ ತಯಾರಿಸಿದಂತಹ ಈ ಸಿರಪ್ ಕೂಡ ಕಳಪೆ ಗುಣಮಟ್ಟದ್ದು ಅನ್ನುವಂಥದ್ದನ್ನ ತೋರಿಸಿದ್ದಾರೆ. ಇದನ್ನು ಕೂಡ ಗುಜರಾತ್ ನಲ್ಲಿರುವಂತಹ ಒಂದು ಫಾರ್ಮಾಸ್ಯೂಟಿಕಲ್ಸ್ ಕಂಪನಿ ಏನು ತಯಾರು ಮಾಡಿತ್ತು. ರಿಲೈಫ್ ಅನ್ನೋದು ಸೇಮ್ ಶೇಫ್ ಫಾರ್ಮಾ ಅನ್ನುವಂತ ಕಂಪನಿ ಕೂಡ ಈ ಸಿರಪ್ ನ ಕಲಬೆರಕೆ ಅಂಶ ಇರುವಂತ ಸಿರಪ್ ನ ತಯಾರು ಮಾಡಿತ್ತು. ಅಂದ್ರೆ ಇದ್ರಲ್ಲಿ ಏನು ಅಂತಂದ್ರೆ, ಯಾವ್ದು ದೇಹಕ್ಕೆ ಅಪಾಯಕಾರಿಯಾಗಿದೆಯೋ ಅದ್ರ ಅಂಶಗಳು ತುಂಬಾ, ಕೆಮಿಕಲ್ ಅಂಶಗಳು ತುಂಬಾ ಜಾಸ್ತಿ ಇದೆ, ಇರಬೇಕಾದಷ್ಟು ಕ್ಕಿಂತ ಹೆಚ್ಚಿದೆ. ಈ ಸಿರಪ್ ನಲ್ಲೂ ಕಾಫ್ ಸಿರಪ್ ಏನಿದೆ ಅದ್ರಲ್ಲೂ ಕೂಡ ಏನು ಆಲ್ಕೋಹಾಲ್ ಕಂಟೆಂಟ್ 0.2% ಇರಬೇಕು ಅಂತಂದ್ರೆ ಇವರು 20% ಮಾಡಿ ಅದು ಆಲ್ಕೋಹಾಲ್ ಆಗಿ ಮಾಡಿದ್ದಾರೆ. ಎಷ್ಟೋ ನೀವು ಪ್ರಕರಣಗಳಲ್ಲಿ ನೋಡಿರಬಹುದು, ಕೆಲವೊಂದು ಪ್ರಕರಣಗಳಲ್ಲಿ ಸಿರಪ್ ನ ಕುಡಿತಾ ಇರ್ತಾರೆ. ಹೆಚ್ಚು ಪ್ರಕರಣಗಳಲ್ಲಿ ಕೆಲವು ಯುವಕರು ಏನು ಅಂತಂದ್ರೆ ಈ ಕಾಫ್ ಸಿರಪ್ ಗೆ ಅಡಿಕ್ಟ್ ಆಗಿರುವಂತ ಯುವಕರುಗಳು ಹೆಚ್ಚು ಜನ ಸಿಗ್ಬಹುದು ನಿಮ್ಗೆ. ಅದು ಆಲ್ಕೋಹಾಲ್ ನ ನೀಡುತ್ತೆ. ಹೆಚ್ಚಾಗಿ ವೈದ್ಯಕೀಯ ವಿದ್ಯಾರ್ಥಿಗಳು, ಇಂಜಿನಿಯರಿಂಗ್ ವಿದ್ಯಾರ್ಥಿಗಳು ಈ ಕಾಫ್ ಸಿರಪ್ ನ ಕುಡಿದು ಅವರು ಅದಕ್ಕೆ ಅಡಿಕ್ಟ್ ಆಗಿದ್ದಾರೆ. ಆಲ್ಕೋಹಾಲ್ ಕುಡಿದ್ರೆ ಸಿಕ್ ಬೀಳ್ತೀವಿ ಅಂದ್ಬಿಟ್ಟು ಕಾಫ್ ಸಿರಪ್ ನ ಕುಡಿದು ತರಗತಿಗಳು ಹೋಗುವಂತದ್ದು, ಅಲ್ಲಿ ಅನಾಹುತಗಳಾಗಿರುವಂತದ್ದು. ಅವ್ರನ್ನ ದೇಹನ ಏನು ಚೆಕ್ ಮಾಡಿದಾಗ ಅಲ್ಲಿ ಅವ್ರ ಕಾಫ್ ಸಿರಪ್ ಕಂಡು ಬಂದಿದೆ. ಕಾಫ್ ಸಿರಪ್ ಜೊತೆ ಆಲ್ಕೋಹಾಲ್ ಅಂಶ ಹೆಚ್ಚು ಕಂಡು ಬಂದಿದೆ. ಇಂತಹ ಒಂದು ಪ್ರಕರಣಗಳು ತುಂಬಾ ನಡೀತಾ ಇವೆ.
ಮಧ್ಯಪ್ರದೇಶದಲ್ಲಿ ಇಂಥ ಒಂದು ಸಿರಪ್ ನ ಅಂದ್ರೆ ಇಂಥ ಒಂದು ಕೆಮಿಕಲ್, ಬೇಡದೇ ಇರುವಂತಹ ಕೆಮಿಕಲ್ ಸೇರಿರುವಂತಹ ಹೆಚ್ಚು ಪ್ರಮಾಣದಲ್ಲಿ ಸೇರಿರುವಂತಹ ಸಿರಪ್ ನ ಕುಡಿದು 20 ರಿಂದ 25 ಮಕ್ಕಳು ಸಾವನ್ನಪ್ಪಿದೆ ಅಕ್ಷತಾ. ಸರ್, ಏನಂತ ಹೇಳಿದ್ರೆ ಈಗ ನಮ್ಗೆ ಹುಷಾರಿಲ್ಲ ಅಥವಾ ನೆಗಡಿ, ಕೆಮ್ಮು, ಜ್ವರ ಈ ತರದ್ ಏನೇನೋ ಲಕ್ಷಣಗಳು ಕಾಣಿಸ್ದಾಗ ನಾವು ಮೆಡಿಕಲ್ ಹೋಗ್ತೀವಿ ಅಥವಾ ಡಾಕ್ಟರ್ ಬಳಿಗೆ ಹೋಗ್ತೀವಿ. ಮಾತ್ರೆಯನ್ನ ತಗೊಂಡು ಗುಣಮುಖರಾಗಬೇಕು ಅನ್ನೋ ಉದ್ದೇಶ ನಮ್ ಹತ್ರ ಇರುತ್ತೆ. ಆದ್ರೆ ಅದೇ ಮಾತ್ರೆ ಅಥವಾ ಔಷಧಿಯಿಂದ ಇನ್ನಷ್ಟು ಪರಿಣಾಮ ಬೀರ್ತಾ ಇದೆ, ಇನ್ನಷ್ಟು ರೋಗ ರುಜಿನಗಳು ಬರ್ತಾ ಇದೆ ಅಂತ ಹೇಳಿದ್ರೆ ವೈದ್ಯಕೀಯ ಲೋಕ ಯಾವ ದಿಕ್ಕಿನಲ್ಲಿ ಹೋಗ್ತಾ ಇದೆ? ಹೌದು, ಇದಕ್ಕೆ ಒಂದು ಕಾನೂನು ತಂದಿದೆ ಈಗ. ನಮ್ಮ ಆ ಕರ್ನಾಟಕದಲ್ಲಿ ಸರಿಸುಮಾರು 14 ಔಷಧಿಗಳನ್ನ ನಿಷೇಧ ಮಾಡಿದ್ದಾರೆ. 2025 ಜೂನ್ ನಲ್ಲಿ ಕರ್ನಾಟಕ ಸರ್ಕಾರ ಔಷಧ ನಿಯಂತ್ರಣ ಇಲಾಖೆ, ಅದು ಲೈಕ್ ನಿಮ್ಗೆ ಪೋಮಾಲ್ 615 ಮತ್ತೆ ಮಿಟೋಕ್ಯೂ 7 ಸಿರಪ್, ಈ ತರದ ಒಂದು 14 ಔಷಧಗಳು ಮತ್ತು ಸಿರಪ್ ಗಳನ್ನ ಕಳಪೆ ಗುಣಮಟ್ಟ ಅಂತ ಘೋಷಿಸಿ ಮಾರುಕಟ್ಟೆಯಲ್ಲಿ ಹಿಂಪಡೆಯಲು ಜೂನ್ ನಲ್ಲಿ ಆದೇಶ ಹೊರಡಿಸಿದೆ ನಮ್ಮ ರಾಜ್ಯ ಸರ್ಕಾರ. ಅದಲ್ಲದೆ ಮಧ್ಯಪ್ರದೇಶ ಘಟನೆಯಿಂದ ಎಚ್ಚೆತ್ತಂತಹ ದೇಶದ ಎಲ್ಲಾ ರಾಜ್ಯಗಳು ಕೂಡ ಇಂಥ ಒಂದು ಆದೇಶ ಹೊರಡಿಸಿದೆ. ಆದ್ರೂ ಉತ್ತರ ಪ್ರದೇಶದಲ್ಲಿ ಈ ತರದ್ದು ಒಂದು ಈಗ ಬೆಳಕಿಗೆ ಬಂದಿರುವುದು ಒಂದು ಏನ್ ಹೇಳ್ಬೇಕು ಅಂತಂದ್ರೆ ಇನ್ನೂ ಕೂಡ ಅಲ್ಲಿ ಸರ್ಕಾರ ಗಮನ ವಹಿಸಿಲ್ಲ ಅನ್ನುವಂಥದ್ದನ್ನ ಕಾಣಿಸುತ್ತೆ ಅಕ್ಷತಾ. ಈ ನಕಲಿ ಔಷಧಗಳ ವಿರುದ್ಧ ಕಠಿಣ ಕಾನೂನನ್ನ ಮಾಡ್ಲೇಬೇಕಾಗಿದೆ. ಕರ್ನಾಟಕ ರಾಜ್ಯ ಒಂದೇ ಅಲ್ಲ, ಇನ್ನು ಕರ್ನಾಟಕ ರಾಜ್ಯದಲ್ಲೂ ಕೂಡ ಇದು ಸಾಕಾಗ್ತಾ ಇಲ್ಲ. ಖಂಡಿತ ಕೆಲವು ಸಿರಪ್ಗಳಲ್ಲಿ ರಾಸಾಯನಿಕ ಅಂಶಗಳು ಎಂತೆಂತ ರಾಸಾಯನಿಕ ಅಂಶಗಳು ಪತ್ತೆಯಾಗಿವೆ ಅಂತಂದ್ರೆ ಡೈಥಿಲಿನ್ ಗ್ಲೈಕಾಲ್ ಮತ್ತೆ ಎಥಿಲಿನ್ ಗ್ಲೈಕಾಲ್ ಇಂಥ ಅಂಶಗಳು ಪತ್ತೆಯಾಗಿ ಇವು ಮೂತ್ರಪಿಂಡ ವೈಫಲ್ಯಕ್ಕೆ ಅಂದ್ರೆ ಕಿಡ್ನಿ ಫೇಲ್ಯೂರ್ ಮತ್ತು ಸಾವಿಗೆ ಕಾರಣವಾಗುವಂತಹ ಅಂಶಗಳು ಅಪಾರ ಪ್ರಮಾಣದಲ್ಲಿ ಕೆಲವು ಸಿರಪ್ಗಳಲ್ಲಿ ಮತ್ತೆ ಟ್ಯಾಬ್ಲೆಟ್ ಗಳಲ್ಲಿ ಪತ್ತೆಯಾಗಿದೆ. ಇದರಲ್ಲಿ ನಾವು ಏನ್ ಹೇಳ್ಬೇಕು ಅಂತಂದ್ರೆ ಯಾರು ಪೇಷಂಟ್ಗಳು ಡಾಕ್ಟರ್ ಹತ್ರ ತೋರ್ಸಕ್ ಹೋಗ್ತಾರೋ ಅವರು ಪ್ರಿಸ್ಕ್ರಿಪ್ಷನ್ ತಗೊಂಡೋಗಿ ಏನು ಮೆಡಿಕಲ್ ಸ್ಟೋರ್ ನಲ್ಲಿ ತಗೋಬೇಕು. ಮೆಡಿಕಲ್ ಸ್ಟೋರ್ ಅವರು ಕೊಡ್ಬೇಕಾದ್ರೂ ಏನ್ ಕಳಪೆ ಔಷಧಿಗಳನ್ನ ಕೊಡ್ತಾ ಇದ್ದೀರಾ, ಏನೇನು ನಾವು ಬ್ಯಾಚ್ ನಂಬರ್ ಏನು, ಯಾವಾಗ ಮ್ಯಾನುಫ್ಯಾಕ್ಚರ್ ಆಗಿದೆ, ಯಾವಾಗ ಎಕ್ಸ್ಪೈರಿ ಆಗ್ತಿದೆ, ಎಷ್ಟು ದಿನ ಪ್ರಿಸರ್ವೇಟಿವ್ಸ್ ಏನ್ ಹಾಕಿದ್ದಾರೆ ಇದ್ರಲ್ಲಿ, ಇಂಥದನ್ನ ಡಾಕ್ಟರ್ ಹತ್ರನಾದ್ರೂ ಸರಿ ಅಥವಾ ಯಾರ ತಿಳುವಳಿಕೆ ಇದೆ ಇದ್ರ ಬಗ್ಗೆ ಇದನ್ನ ಕೇಳಿ ತಿಳ್ಕೊಳ್ಬೇಕಾದಂತ ಪರಿಸ್ಥಿತಿ ಇವಾಗ ನಿರ್ಮಾಣ ಆಗಿದೆ ಅಕ್ಷತಾ. ಖಂಡಿತ ಸರ್. ಅಂದ್ರೆ ಒಂದ್ ರೀತಿಯಲ್ಲಿ ಸಾರ್ವಜನಿಕರಲ್ಲಿ ಭಯದ ವಾತಾವರಣ ಅಂತೂ ಸೃಷ್ಟಿ ಆಗಿದೆ. ಯಾಕಂದ್ರೆ ಯಾವ ಟ್ಯಾಬ್ಲೆಟ್ ಔಷಧಿ ತಗೋಬೇಕಂದ್ರೂ ಕೂಡ ಇದರಿಂದ ನಮಗ್ ಗುಣಮುಖರಾಗ್ತೀವಾ ಅಥವಾ ಇನ್ನೂ ಹೆಚ್ಚಿನ ಸಮಸ್ಯೆಗಳು ಎದುರಾಗತ್ತಾ ಅಂತ ಹೇಳಿ ಗೊತ್ತಿಲ್ಲ. ಇದ್ರ ಬಗ್ಗೆ ಏನ್ ಹೇಳ್ತೀರಿ? ಇಲ್ಲ, ಈಗ ಏನಾಗಿದೆ ಅಂತಂದ್ರೆ ಜನಗಳಿಗೆ ಗುಣಮುಖರಾಗ್ಲಿ ಅಂತಾನೆ ಹಾಸ್ಪಿಟಲ್ಗೆ ಹೋಗ್ತಾರೆ. ಗುಣಮುಖರಾಗ್ಬೇಕು, ನಾವು ಸರಿ ಹೋಗ್ಬೇಕು ಅಂತ ಹಾಸ್ಪಿಟಲ್ಗೆ ಹೋಗ್ತಾರೆ. ಇಲ್ಲಿ ಈ ಒಬ್ಬರದಿಂದ ದಂಧೆ ನಡೀತಾ ಇಲ್ಲ. ಇಲ್ಲಿ ಮೆಡಿಕಲ್ ಸ್ಟೋರು, ಫಾರ್ಮಾಸಿಟಿಕಲ್ಸ್, ಆಮೇಲೆ ಫಾರ್ಮಾಸಿಟಿಕಲ್ಸ್ ಮತ್ತೆ ಮೆಡಿಕಲ್ ಸ್ಟೋರ್ ಮತ್ತೆ ಕೆಲಸ ಮಾಡುವಂತಹ ಮಾರ್ಕೆಟಿಂಗ್ ಕಂಪನಿಗಳು ಮತ್ತೆ ಈ ಆಸ್ಪತ್ರೆಯ ಸಿಬ್ಬಂದಿ ಮತ್ತೆ ವೈದ್ಯಾಧಿಕಾರಿಗಳು ಕೂಡ ಇದರಲ್ಲಿ ಶಾಮೀಲಾಗಿರುವಂತದ್ದು. ಏನಂತಂದ್ರೆ ಇಷ್ಟು ಟ್ಯಾಬ್ಲೆಟ್ ನ ಬರೆದ್ರೆ ನೀವು ಇಷ್ಟು ಪ್ರಿಸ್ಕ್ರಿಪ್ಷನ್ ಬರೆದ್ರೆ ಇಷ್ಟು ಟ್ಯಾಬ್ಲೆಟ್ಸ್ ಇರೋದು ನಿಮ್ಗೆ ಇಷ್ಟು ಅಂತ 10% ಮಾರ್ಜಿನ್, 10% ಮಾರ್ಜಿನ್, 20% ಮಾರ್ಜಿನ್, 50% ಮಾರ್ಜಿನ್, 90% ಮಾರ್ಜಿನ್ ಅನ್ನುವಂತ ಇದರಲ್ಲಿ ಮಾರ್ಕೆಟಿಂಗ್ ನಡೀತಾ ಇದೆ. ಈಗ ಆಸ್ಪತ್ರೆಗಳಿಗೆ ಹೋದ್ರೆ ರೋಗಿಗಳಿಗೆ ಅಂದ್ರೆ ರೋಗ ಬಂದ್ರೇನೆ ನಮ್ ಬಿಸ್ನೆಸ್ ಆಗೋದು. ಜನಗಳಿಗೆ ರೋಗ ವಾಸಿ ಆದ್ರೆ ಬಿಸ್ನೆಸ್ ಆಗಲ್ಲ ಅವ್ರಿಗೆ. ಫಾರ್ಮಾ ಮಾಫಿಯಾ ಅಂತ ಹೇಳಿ ಕರೀತಾರೆ. ಫಾರ್ಮಾ ಮಾಫಿಯಾ. ಈಗ ಒಂದು ರೋಗಕ್ಕೆ ನೀನು ಔಷಧಿ ತಗೊಂಡ್ರೆ ಇನ್ನು 3 ತಿಂಗಳಾದ್ಮೇಲೆ ಇನ್ನೊಂದು ರೋಗ ಬಂದು ನೀನ್ ಮತ್ತೆ ಆಸ್ಪತ್ರೆಗೆ ಬರಬೇಕು, ಮತ್ತೆ ಔಷಧಿ ತಗೋಬೇಕು. ಇನ್ನೊಂದು 3 ತಿಂಗಳಾದ್ಮೇಲೆ ಮತ್ತೆ ನೀನು ಆಸ್ಪತ್ರೆಗೆ ಬರಬೇಕು. ನಿನಗ್ ಬಂದಿರೋ ರೋಗ ಗುಣಮುಖ ಆಗಿ ನೀನು ಆಸ್ಪತ್ರೆ ಕಡೆ ಬರ್ಲೇ ಇಲ್ಲ ಅಂದ್ರೆ ಇಷ್ಟೊಂದು ದೊಡ್ಡ ಫಾರ್ಮಾಸಿಟಿಕಲ್ಸ್, ಇಷ್ಟೊಂದು ದೊಡ್ಡ MBBS, ಇಷ್ಟೊಂದು ದೊಡ್ಡ ಡಾಕ್ಟರ್ಗಳು, ಇಷ್ಟೊಂದು ದೊಡ್ಡ ಮೆಡಿಕಲ್ ಸ್ಟೋರ್ಗಳು ಬದುಕುದಾದ್ರೆ ಹೇಗೆ? ಈಗ ಏನಾಗಿದೆ, ಇದನ್ನ ದಂಧೆ ಮಾಡ್ಕೊಂಡ ಜನಗಳಿಗೆ ವಾಸಿ ಮಾಡ್ಬೇಕಾಗಿರುವಂತಹ ವೈದ್ಯರೇ ಮತ್ತೆ ಮೆಡಿಸಿನ್ ಕಂಪನಿಗಳೇ ಇದನ್ನ ದಂಧೆ ಮಾಡಿ ಒಂದು ರೋಗ ವಾಸಿ ಆದ್ರೆ ಇನ್ನೊಂದು ರೋಗ ಉಲ್ಬಣ ಆಗ್ಬೇಕು. ಅವ್ರಿಗೆ 100 ರೂಪಾಯಿ ಗುಣಮುಖ ಆಗುವಂತ ಔಷಧಿ ಕಾಯಿಲೆ ವಾಸಿ ಮಾಡಿದ್ರೆ ಇನ್ನೊಂದು 1000 ರೂಪಾಯಿ ಔಷಧಿ ಪರ್ಚೇಸ್ ಮಾಡುವಂತ ಕಾಯಿಲೆ ನಾವು ಗುಣಮುಖ ಆಗಬೇಕು ಅಂತ ಕೊಡುವಂತ ಟ್ಯಾಬ್ಲೆಟ್ ಎಲ್ಲ ಇಂಜೆಕ್ಟ್ ಮಾಡ್ತಿದ್ದಾರೆ. ಈಗ ಯಾವ್ದೋ ಒಂದು ಸಾಫ್ಟ್ವೇರ್ ಪರ್ಚೇಸ್ ಮಾಡಿದ್ರೆ ಅದ್ರಲ್ಲಿ ವೈರಸ್ ಬಿಟ್ಟು ಮತ್ತೆ ಆಂಟಿ ವೈರಸ್ ನ ಸೇಲ್ ಮಾಡೋ ತರ ಇವತ್ತು ದಂಧೆ ನಡೀತಾ ಇದೆ ಅಕ್ಷತಾ.
ಓಕೆ, ಧನ್ಯವಾದಗಳು ಅಂದಾನಿ ಅವರೇ, ಇಷ್ಟೊತ್ತು ಹೆಚ್ಚಿನ ಮಾಹಿತಿಯನ್ನ ಕೊಟ್ಟಿದ್ದಕ್ಕೆ ಧನ್ಯವಾದಗಳು. Thank you. ಪ್ರಸ್ತುತ ಈ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಎಲ್ಲಾ ಅಕ್ರಮ ತಯಾರಿಕಾ ಘಟಕಗಳನ್ನ ಸೀಲ್ ಮಾಡಲಾಗಿದ್ದು, ತಪ್ಪಿತಸ್ಥರ ವಿರುದ್ಧ ಕಠಿಣ ಕಾನೂನು ಕ್ರಮ ಕೈಗೊಳ್ಳುವ ಪ್ರಕ್ರಿಯೆ ನಡೀತಾ ಇದೆ. ಇದಾಗಿತ್ತು ಈ ದಿನದ ಹೇಳಿ ಕೇಳಿ. ಮತ್ತೊಂದು ವಿಷಯ ಹಾಗೂ ಮತ್ತೊಬ್ಬ ಕಾಲರ್ ಜೊತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗ್ತೀನಿ. ನೈಜ ಹಾಗೂ ತಾಜಾ ಸುದ್ದಿ, ಪ್ರಾಮಾಣಿಕ ವರದಿ, ನಿಷ್ಠುರ ವಿಶ್ಲೇಷಣೆಗಳಿಗಾಗಿ ಸದಾ ಗಮನಿಸಿ ಬಿಬಿ ನ್ಯೂಸ್ ಕನ್ನಡ. ಇದು ಕನ್ನಡಿಗರ ಪ್ರತಿಧ್ವನಿ.